ಇನ್ನು ಮನಿ ಲಾಂಡ್ರಿಂಗ್ ಬಗ್ಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಮನಿ ಲಾಂಡ್ರಿಂಗ್ ಕಾಯ್ದೆಯಲ್ಲಿ ಎಷ್ಟು ಕೇಸ್ ದಾಖಲಾಗಿವೆ ಇದುವರೆಗೂ ಕೂಡ? ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ 5267 ಕೇಸ್ಗಳು ಇದುವರೆಗೂ ಕೂಡ ರಿಜಿಸ್ಟರ್ ಆಗಿವೆ. ಅದರಲ್ಲಿ ಕನ್ವಿಕ್ಟ್ ಆಗಿರೋದು 40 ಕೇಸ್ ಮಾತ್ರ, ಜೊತೆಗೆ 4 ಕೇಸ್ ಮಾತ್ರ ಆಕ್ಟಿವ್ ಆಗಿವೆ. ಅಂದ್ರೆ ಇದು ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನ ಇವತ್ತು ಪ್ರಿಯಾಂಕ್ ಖರ್ಗೆ ಆಡಿದ್ದಾರೆ. ಇಡಿನಲ್ಲಿ ಅಥವಾ PMLA ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಎಷ್ಟು ಕೇಸ್ಗಳು ಕಳೆದ 10 ವರ್ಷದಲ್ಲಿ ದಾಖಲಾಗಿದೆ ಅಂದರೆ ಅಮೃತ್ ಕಾಲ್ನಲ್ಲಿ, ಅಂದರೆ ಮೋದಿ ಅವರ ಅವಧಿನಲ್ಲಿ ಎಷ್ಟು ದಾಖಲೆ ಆಗಿದೆ, ಎಷ್ಟು ಕನ್ವಿಕ್ಟ್ ಆಗಿದ್ದಾರೆ, ಎಷ್ಟು ಅಕ್ವಿಟ್ ಆಗಿದ್ದಾರೆ ಅಂತ ಕೇಳ್ತಾರೆ ಪ್ರಶ್ನೆ. ಉತ್ತರ ಕೇಂದ್ರ ಸರ್ಕಾರದ್ದು ಕಳೆದ 10 ವರ್ಷದಲ್ಲಿ 5297 ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ. ಕನ್ವಿಕ್ಟ್ ಆಗಿದ್ದು ಬರೇ 40, ಅಕ್ವಿಟ್ ಆಗಿರೋದು ಬರೇ 3. 5500 ಚಿಲ್ಲರೆ ಕೇಸ್ನಲ್ಲಿ ಬರೇ 40 ಕನ್ವಿಕ್ಟ್ ಆಗಿದ್ದಾರೆ ಅಂದರೆ ಬಹಳ ಸ್ಪಷ್ಟವಾಗಿ ಅದು ಕಾಣುತ್ತೆ. ITED PMLA ಆಕ್ಟ್ ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ, ಯಾರ ಮೇಲೆ ದುರ್ಬಳಕೆ ಆಗ್ತಾ ಇದೆ. 95%